ಸೊ ನೀವಂತೂ ಡಿಸೈಡ್ ಮಾಡಿದ್ರಿ. ಅಂದರೆ ಎಷ್ಟೋ ಜನರ ಸ್ಟೇಟಸಲ್ಲಿ ನಾವು ನೋಡ್ತಿರ್ತೀವಿ, ಸಿಂಗಲ್ ಲೈಫ್ ಅಂದರೆ ಹ್ಯಾಪಿ ಲೈಫ್, ಅದು ಇದು ಒಂಟಿಯಾಗಿರಬೇಕು, ಜೀವನ ಎಂಜಾಯ್ ಮಾಡಬೇಕು ಅಂತ. ಆ ಥರ ನಿರ್ಧಾರನಾ ನಿಮಗೆ? ಆ್ಯಕ್ಚುಲಿ ಏನು ಗೊತ್ತಾ ಆಕರ್ಷ್, ಯಾರು ಈ ಒಂದು ಇನ್ಸ್ಪಿರೇಷನ್ ಸ್ಪೀಚ್ ಮಾಡ್ತಾರೆ ಗೊತ್ತಾ ಸ್ಟೇಜ್ ಮೇಲೆ ಬಂದು, ಒಂಟಿತನ ಬ್ಯೂಟಿಫುಲ್, ನಾವು ಲೈಫನ್ನ ಒಂಟಿತನ ಹೀಗೆ ಫೇಸ್ ಮಾಡಿದೆ, ಎಲ್ಲವನ್ನು ಕಳ್ಕೊಂಡಿದ್ದೆ, ಪಡ್ಕೊಂಡೆ ಅಂತ ಹೇಳ್ಬಿಟ್ಟು ತುಂಬ ಒಂಥರ ಕೇಳೋಕ್ಕೆ ತುಂಬ ಅದ್ಭುತವಾಗಿರುತ್ತೆ ಭಾಷಣಗಳೆಲ್ಲ. ಆದರೆ ಅನುಭವಿಸೋಕ್ಕೆ ತುಂಬ ಕಷ್ಟ ಆಗುತ್ತೆ. ಇವಾಗ 1000 ಜನದಲ್ಲಿ ಯಾರೋ ಒಬ್ಬರ ಲೈಫ್ ನಂಗೆ ಆಗಿರುತ್ತೆ, ಅವರು ತುಂಬ ಅದನ್ನು ಮೆಂಟಲಿ ಪ್ರಿಪೇರ್ ಆಗಿ ಸ್ಟ್ರಾಂಗ್ ಆಗಿ ನಾನು ಹೀಗೆ ಕಟ್ಕೋಬೇಕು ನನ್ನ ಲೈಫ್ನ ಅಂತ ಒಂದು ಸ್ಟ್ಯಾಂಡರ್ಡ್ ತೊಗೊಂಡು ಅವ್ರ ಲೈಫ್ನ ಕಟ್ಕೊತಾರೆ, ತಪ್ಪಲ್ಲ. ಬಂದು 100 ಜನರ ಮುಂದೆ, 1000 ಜನರ ಮುಂದೆ, ಕೆಲವೊಂದು ಪಬ್ಲಿಕ್ ಪ್ಲ್ಯಾಟ್ಫಾರ್ಮ್ಗಳು ಒಂಟಿತನ ಇಸ್ ಬೆಸ್ಟ್ ತನ ಅಂತ ಹೇಳ್ತಾರೆ. ಅದು ಒಂಟಿತನ ಇಸ್ ವರ್ಸ್ಟ್ ತನ ಅಂತ ನಾನು ಹೇಳ್ತೇನೆ. ಯಾಕಂದರೆ ಭೂಮಿ ಮೇಲೆ ಹುಟ್ಟಿದ್ದೀವಿ ನಾವು, ಎಲ್ಲ ತಂದೆ ತಾಯಿ ಪ್ರೀತಿ ಸಿಗಬೇಕು ಎಲ್ಲ ಮಕ್ಕಳಿಗೆ, ಎಲ್ಲರಿಗೂ ಲವ್ ಅನ್ನೋದು ಸಿಗಬೇಕು, ಎಲ್ಲರಿಗೂ ನನ್ನವರು ತನ್ನವರು ಅನ್ನೋ ಒಂದು ಇದರೊಳಗಡೆ ಬದುಕಬೇಕನ್ನೋದು ನನ್ನ ಆಸೆ.